ಮೈಸೂರಿನ ಅರವಿಂದ ನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ಹಲವು ಕ್ಷೇತ್ರಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜೊತೆಗೆ ಪಾಂಪ್ಲೆಟ್ ಸಹಿತ ಕೊಟ್ಟಿದ್ದೀವಿ. ದಯವಿಟ್ಟು ಮುಂದೆ ತೇಜಶ್ರೀ ಅಭಿವೃದ್ಧಿ ಹೊಂದಿದ ಮತ್ತು ದೂರದರ್ಶನದೊಂದಿಗೆ ಫಲಾನುಭವಿ ತೇಜಶ್ರೀ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸ್ವಯಂ ಉದ್ಯೋಗದಲ್ಲಿ ಏಳಿಗೆ ಕಂಡುಕೊಂಡಿದ್ದೇನೆ ಎಂದರು. ತಗೊಂಡಿದ್ವಿ ಮತ್ತೆ ಅದೇ ಲೋನ್ ಇವಾಗ 10,000 ತಗೊಂಡಿದ್ವಿ ಮತ್ತೆ 20,000 ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಅವರೇನೇ ಕರೆದು ಇವಾಗ ಲೋನ್ ಕೊಟ್ಟಿರೋದು. ತುಂಬ ಖುಷಿ ಆಗ್ತಿದೆ ನಮಗೆ. ಹೌದು ಸರ್, ನಾನು ಟೈಲರಿಂಗ್ ಮಾಡ್ತೀನಿ. ಕಬ್ಬಿನ ಹಾಲು ವ್ಯಾಪಾರ. ಮತ್ತೋರ್ವ ಫಲಾನುಭವಿ ಮಹೇಂದ್ರ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವಾಗಿದ್ದು ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಅದು ಇನ್ನೇನು ಒಂದು ತಿಂಗಳಿದೆ, ಅದು ತೀರೋಗುತ್ತೆ. ಹೇಗೆ ಅನಿಸ್ತೈತೆ ಇದು ತಗೊಂಡ್ಮೇಲೆ ವ್ಯಾಪಾರ ಮುಂದೆ ಅಭಿವೃದ್ಧಿ ಆಗ್ತಾ ಇದೆ ಸರ್. ಮೊದಲು ಯಾವ ಥರ ಮೊದಲು ಭಾಳ ಕಷ್ಟ ಇತ್ತು. ಯಾವುದು ಕೈ ಸಾಲ ಯಾವುದು ತೊಗೊಂಡಿಲ್ಲ. ಸರ್ಕಾರದಿಂದ ಸಾಲ ತೊಗೊಂಡಿದ್ದೆ, ಅದು ತೀರಿಸಿದ್ದೀನಿ. ನಾನು ತರಕಾರಿ ಆನಾ ಮೇರಿ ಸ್ವನಿಧಿ ಯೋಜನೆಯಡಿ ಹಂತ ಹಂತವಾಗಿ ಸಾಲ ಪಡೆದು ವ್ಯಾಪಾರ ವೃದ್ಧಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು. 10,000 ಲೋನ್ ತಗೊಂಡೆ ಫಸ್ಟು, ಆಮೇಲೆ 20,000 ತಗೊಂಡೆ, ಇವಾಗ 50,000 ತಗೊಂಡಿದ್ದೀನಿ. 50,000 ತಗೊಂಡು ಇವಾಗ 8 ಲೋನ್ ಆಗೈತೆ, ಇವಾಗ ಕಟ್ಟಿದ್ದೀನಿ. ಇದರಿಂದ ನನಗೆ ತುಂಬ ಉಪಯೋಗ ಆಗಿದೆ. 2 ಮಕ್ಕಳನ್ನ ನಾನು ಮದುವೆ ಮಾಡಿದ್ದೀನಿ. ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀಕರ್ ಸ್ವನಿಧಿ ಮುದ್ರಾ ಸೇರಿದಂತೆ ಹಲವು ಯೋಜನೆಗಳ ಅಡಿ ವ್ಯಾಪಾರಿಗಳು ಮತ್ತು ಉದ್ಯೋಗಿಗಳಿಗೆ ಬ್ಯಾಂಕ್ ಮೂಲಕ ಕಡಿಮೆ ಬಡ್ಡಿ ರಹಿತ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. In concession interest rates, and we are giving a GST advantage loan also for a GST filling people. So we are having several benefits to the customers. So please come to the branch.